ರಫ್ ಅಂಡ್ ಟಫ್ ರಾ ಲುಕ್ ಅಲ್ಲಿ ಈ ಸಿನಿಮಾ ನೋಡೋದಕ್ಕೆ ಎಷ್ಟು ಜನ ಕಾಯ್ತಿದ್ದೀರಪ್ಪ? ಸರ್, ನಿಮ್ಮ ಪ್ರೀತಿಯ ಅಭಿಮಾನಿಗಳಿಗೆ, ಈ ಪ್ರೀತಿಯ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ಪಾಂಡವಪುರದ ಮಹಾಜನತೆಗೆ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾಗಳು, ನಮ್ಮ ಟೀಸರ್ನ ಪ್ಲೇ ಮಾಡ್ತಾ ಇದ್ದೀರಾ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದಕ್ಕೆ ಹೇಳೋದಣ್ಣ, ನಿಮ್ಗೆ ತಾನು ಬೆಳೆದು ತನ್ನವರು ಬೆಳೆಸೋ ಆಗೋಣ ಅಂತ. ಅದು ಸುಮ್ಮನೆ ಬರ್ದಿಲ್ಲ, ಸತ್ವಾಗ್ಲೂ ಇದು ನಿಮ್ಗೆ ಹೇಳಿ ಮಾಡಿಸಿರಲ್ಲ ಏನೇನೆ. ಹಾಗೇನೆ ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ಇವತ್ತು ನಿಮ್ಮ ಕಾಟೇರ ಚಿತ್ರ 25 ದಿವಸ ಪೂರೈಸಿದೆ. ಇದೇ ರೀತಿ 50 ದಿವಸ, 75 ದಿವಸ, 100 ದಿವಸ, ಇಡೀ ವರ್ಷ ಓಡಲಿ ಅಂತ ಕೇಳ್ಕೊತೀವಿ. ಆಮೇಲೆ ಹರಿ ಸರ್ ಹೇಳ್ತಾ ಇದ್ರು, ಅಲ್ಲಿ ಅಣ್ಣ ಓಡ್ತಾ ಇದ್ದಾರೆ, ಒಂದು ಕೈಲಿ ಮಚ್ಚಿಟ್ಕೊಂಡಿದ್ದಾರೆ ಅಂತ. ಬಟ್ ಆ ಮಚ್ಚಲ್ಲಿ ರಕ್ತ ಇರೋದು ಮಾತ್ರ ಹರಿ ಸರ್ ಹೇಳಿಲ್ಲ. ಅದ್ರಲ್ಲಿ ನನ್ನ ಪ್ರಕಾರ ಅರ್ಥ ಏನಂದ್ರೆ, ಅಣ್ಣ ಮುಂದೆ ಹೋಗ್ತಾ ಇದ್ದಾರೆ, ಹಿಂದೆ 1000 ಜನ 1000 ರೀತಿ ಏನೇ ಕುತಂತ್ರ ಮಾಡಿದ್ರು ಅವ್ರನ್ನೆಲ್ಲ ಸೀಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅದು ಉತ್ತರನೇ ಕಾಟೇರ ಆಗಿದೆ. ಇದೇ ರೀತಿ ಅಣ್ಣ ಒಳ್ಳೊಳ್ಳೆ ಸಿನಿಮಾಗಳ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ನಮ್ಮಂತ ಯಂಗ್ಸ್ಟರ್ಸ್ಗೆ ಇನ್ಸ್ಪೈರ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಅಣ್ಣ. ರಫ್ ಅಂಡ್ ಟಫ್ ರಾ ಲುಕ್ ಅಲ್ಲಿ ಈ ಸಿನಿಮಾ ನೋಡೋದಕ್ಕೆ ಎಷ್ಟು ಜನ ಕಾಯ್ತಿದ್ದೀರಪ್ಪ? ಸರ್, ನಿಮ್ಮ ಪ್ರೀತಿಯ ಅಭಿಮಾನಿಗಳಿಗೆ, ಈ ಪ್ರೀತಿಯ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ಪಾಂಡವಪುರದ ಮಹಾಜನತೆಗೆ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾಗಳು, ನಮ್ಮ ಟೀಸರ್ನ ಪ್ಲೇ ಮಾಡ್ತಾ ಇದ್ದೀರಾ. ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇದಕ್ಕೆ ಹೇಳೋದಣ್ಣ, ನಿಮ್ಗೆ ತಾನು ಬೆಳೆದು ತನ್ನವರು ಬೆಳೆಸೋ ಆಗೋಣ ಅಂತ. ಅದು ಸುಮ್ಮನೆ ಬರ್ದಿಲ್ಲ, ಸತ್ವಾಗ್ಲೂ ಇದು ನಿಮ್ಗೆ ಹೇಳಿ ಮಾಡಿಸಿರಲ್ಲ ಏನೇನೆ. ಹಾಗೇನೆ ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ಇವತ್ತು ನಿಮ್ಮ ಕಾಟೇರ ಚಿತ್ರ 25 ದಿವಸ ಪೂರೈಸಿದೆ. ಇದೇ ರೀತಿ 50 ದಿವಸ, 75 ದಿವಸ, 100 ದಿವಸ, ಇಡೀ ವರ್ಷ ಓಡಲಿ ಅಂತ ಕೇಳ್ಕೊತೀವಿ. ಆಮೇಲೆ ಹರಿ ಸರ್ ಹೇಳ್ತಾ ಇದ್ರು, ಅಲ್ಲಿ ಅಣ್ಣ ಓಡ್ತಾ ಇದ್ದಾರೆ, ಒಂದು ಕೈಲಿ ಮಚ್ಚಿಟ್ಕೊಂಡಿದ್ದಾರೆ ಅಂತ. ಬಟ್ ಆ ಮಚ್ಚಲ್ಲಿ ರಕ್ತ ಇರೋದು ಮಾತ್ರ ಹರಿ ಸರ್ ಹೇಳಿಲ್ಲ. ಅದ್ರಲ್ಲಿ ನನ್ನ ಪ್ರಕಾರ ಅರ್ಥ ಏನಂದ್ರೆ, ಅಣ್ಣ ಮುಂದೆ ಹೋಗ್ತಾ ಇದ್ದಾರೆ, ಹಿಂದೆ 1000 ಜನ 1000 ರೀತಿ ಏನೇ ಕುತಂತ್ರ ಮಾಡಿದ್ರು ಅವ್ರನ್ನೆಲ್ಲ ಸೀಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅದು ಉತ್ತರನೇ ಕಾಟೇರ ಆಗಿದೆ. ಇದೇ ರೀತಿ ಅಣ್ಣ ಒಳ್ಳೊಳ್ಳೆ ಸಿನಿಮಾಗಳ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ನಮ್ಮಂತ ಯಂಗ್ಸ್ಟರ್ಸ್ಗೆ ಇನ್ಸ್ಪೈರ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಅಣ್ಣ.